ನಮಸ್ಕಾರ ಕರ್ನಾಟಕ. ಇವತ್ತಿನ ಒಂದು ಸಂಕ್ಷಿಪ್ತ ಮಾಹಿತಿ ಚಾಟ್ GPT ಬಗ್ಗೆ ಆಗಿರುತ್ತದೆ. ಚಾಟ್ GPT ಹೇಗೆ ಯೂಸ್ ಮಾಡೋದು, ಅದರ ಸಾಧಕ ಬಾಧಕಗಳನ್ನು ಹೇಳುವಂಥ ಒಂದು ಪ್ರಯತ್ನ. ನಿಮ್ಮ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಚಾಟ್ GPT ಅಂತ ಟೈಪ್ ಮಾಡಿ, ಅದು ನಿಮ್ಮನ್ನು ಆ ಲಿಂಕಿಗೆ ಸಂಬಂಧಪಟ್ಟಂತಹ ಚಾಟ್ GPTಗೆ ತೊಗೊಂಡು ಹೋಗುತ್ತೆ. ಸೊ ಅಲ್ಲಿ ನೀವು ಫಸ್ಟ್ ಲಿಂಕ್ ಏನು ಬರುತ್ತಲ್ಲ ಚಾಟ್ GPT ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ವಿಂಡೋ ಕಾಣುತ್ತೆ. ಸೈನ್ ಅಪ್ ಮಾಡ್ಕೊಳ್ಳಿ, ನಿಮ್ಮದೇ ಆದ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3-4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನಿವಾಗ ಕಂಟಿನ್ಯೂ ವಿತ್ ಗೂಗಲ್ ಇಂದ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಕೇಳುತ್ತೆ, ಆ ಇಮೇಲಿಗೆ ಯಾವ ಪಾಸ್ವರ್ಡ್ ಕೊಡಬೇಕು ಅಂತಲೂ ಕೇಳುತ್ತೆ. ಅದನ್ನು ಸೈನ್ ಅಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಚಾಟ್ GPT ವಿಂಡೋ ಈ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 2 ವರ್ಷನ್ ಇದ್ದಾವೆ, ಚಾಟ್ GPT 3.5 GPT-4 ಅಂತ. ಇದಕ್ಕೆ ನೀವು ದುಡ್ಡು ಕೊಡಬೇಕಾಗತ್ತೆ ಹೆಚ್ಚಿನ ಮಾಹಿತಿ ಬೇಕಂದರೆ. ಸೊ ಇದರಲ್ಲಿ ಫ್ರೀ ವರ್ಷನ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಇದರ ಹಿಸ್ಟ್ರಿ ಏನಂತ ಮುಂದಿನ ವಿಡಿಯೋದಲ್ಲಿ ನೋಡೋಂಥ. ಈಗ ಸದ್ಯಕ್ಕೆ ನಾನು ಜಸ್ಟ್ ಶಾರ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಚಾಟ್ GPT ಅನ್ನೋದು ಏನು ಅಂತಂದರೆ, ನೀವು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಅದನ್ನು ತಕ್ಷಣ ಕೊಟ್ಬಿಡುತ್ತೆ. ಅದು ಹೇಗೆ ಕೊಡುತ್ತೆ, ಹೇಗೆ ಇರುತ್ತೆ ಅಂತ ಒಂದು 2-3 ಕ್ವಶನ್ ಅದಕ್ಕೆ ಕೇಳೋಣ. ಸೊ ಅದರ ಒಂದು 1 by 1 ಹೋಗೋಣ. ಇದು ಒಂದೇ ಲ್ಯಾಂಗ್ವೇಜಿಗೆ ಸೀಮಿತ ಇಲ್ಲ. ಸೊ ಸಾಕಷ್ಟು ಲ್ಯಾಂಗ್ವೇಜ್ಗಳನ್ನು ಕೂಡ ಕೇಳ್ಬೋದು. ಸೊ ನಾನಿವಾಗ ಕೇಳ್ತಿರೋ ಕ್ವಶನ್ ಏನಂದರೆ, ಹೂ ಈಸ್ ದಿ ಕರೆಂಟ್ CM ಆಫ್ ಕರ್ನಾಟಕ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿನ ದಿನಾಂಕ 10/9/2023. ಸೊ ಈ ಪ್ರಸ್ತುತ ಒಂದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರಂತ ನಿಮ್ಗೆ ಗೊತ್ತಿದೆ. ಸೊ ಆದರೂ ನಾನು ಕೇಳ್ತಾ ಇದ್ದೀನಿ, ಅದು ಏನು ಹೇಳುತ್ತೆ ನೋಡಿ ಒಂದ್ಸರಿ. I am sorry, but I cannot provide a real time or a current information as my knowledge cutoff date is September 2021. ಅಂದರೆ ಇಲ್ಲಿ ನಮಗೆ ಫ್ರೀ ವರ್ಷನ್ ಕೊಟ್ಟಿರೋ ಒಂದು 3.5 ವರ್ಷನಲ್ಲಿ ಡೇಟಾ ಎಲ್ಲಿವರೆಗೂ ಕೊಟ್ಟಿದ್ದಾರೆ, ಅದಕ್ಕೆ ಮಾಹಿತಿ ಇದೆ ಅಂತಂದರೆ ಸೆಪ್ಟೆಂಬರ್ 2021ರಲ್ಲಿ. ಸೊ ಅದರ ಮುಂಚೆ ಇರುವಂಥ ಮಾಹಿತಿ ಪ್ರಕಾರ BS ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದೆ. ಸೊ ಅಂದರೆ ಇದು ಮಾಹಿತಿ ಕೊಡ್ತಾ ಇದೆ ಅಲ್ಲಿವರೆಗೂ ಮಾತ್ರ. ಬಟ್ ನಾವು ಚಾಟ್ GPT-4 ಯೂಸ್ ಮಾಡಿದರೆ ಅದು ಪ್ರಸ್ತುತ ಮಾಹಿತಿ 5 seconds ಹಿಂದೆ ಇರುವಂಥ ಮಾಹಿತಿನೂ ಕೂಡ ಕೊಡುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ಒಂದು GPT. ಸೊ ಇದನ್ನೇ ನಾವು ಕನ್ನಡದಲ್ಲೂ ಕೇಳಿದ್ರು ಕೂಡ ಕನ್ನಡದಲ್ಲೇ ಆನ್ಸರ್ ಮಾಡುತ್ತೆ ನೋಡಿ. ಒಂದೇ ಲ್ಯಾಂಗ್ವೇಜಿಗೆ ಇದು ಸೀಮಿತ ಅಲ್ಲ, ಎಷ್ಟೊಂದು ಲ್ಯಾಂಗ್ವೇಜ್ಗಳು ಸಪೋರ್ಟ್ ಆಗುತ್ತೆ. ಬಟ್ ಇಲ್ಲಿ ಕನ್ನಡದಲ್ಲಿ ನಾವು ಕೇಳಿದಾಗ ಕೆಲವೊಂದಿಷ್ಟು ಕನ್ನಡದ ಅಕ್ಷರಗಳು ಅದಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಇಂಗ್ಲೀಷಲ್ಲಿ ಏನಾದ್ರು ತಗೊಳ್ಳೋಕ್ಕೆ ಇನ್ಫಾರ್ಮೇಷನ್ ರೈಟ್ ಆಗಿರುತ್ತೆ. ಬಟ್ ಇದ್ರದ್ದು ಸಾಧಕ ಬಾಧಕಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸೊ ಇದು ಮತ್ತೆ ಅದೇನೋ ಹೇಳ್ತಾ ಇದೆ, 2021 ಸೆಪ್ಟೆಂಬರ್ ಅನ್ನು ನನ್ನ ಮಾಹಿತಿ ಕಟ್ಟು ಹಿಡಿದುಕೊಂಡಿದೆ. ಆಗಿನಿಂದ ಕರ್ನಾಟಕ CM ಆಗಿರುವುದು ಅವಾಗ ಯಾರಿದ್ದಾರೆ BS ಯಡಿಯೂರಪ್ಪ ಅಂತ ಹೇಳ್ತೆ. ಸೊ ಈ ಥರ ನೀವು ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಅದು ಏನು ಬೇಕು ಎಲ್ಲ ಕೊಡುತ್ತೆ. ಸೊ ಇದು ಒಂದು ಒಳ್ಳೆ ಟೂಲ್ ಅಂತ ಹೇಳ್ಬೋದು. ನೀವು ಎಷ್ಟು ಅದನ್ನು ಉಪಯುಕ್ತವಾಗಿ ಯೂಸ್ ಮಾಡ್ಕೊಂಡ್ರೆ ಅಷ್ಟೇ ನಿಮಗೆ ಒಳ್ಳೆಯದು ಅಂತ ಹೇಳುತ್ತೆ. ಗಿವ್ ಮಿ ಎ ಟಾಪ್ 10 ಮೆಲೋಡಿ ಸಾಂಗ್ಸ್ ಇನ್ ದಿ ಕನ್ನಡ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ. ಇಂಗ್ಲೀಷಲ್ಲಿ ಇದು ಹೇಳ್ತಾ ಇದೆ ನೋಡಿ, ನಾನು ಟಾಪ್ 10 ಮೆಲೋಡಿ ಸಾಂಗ್ಸ್ ಕೊಡಿ ಅಂತ ಹೇಳಿದಾಗ ಅದು ಹೇಳ್ತಾ ಇದೆ, ಮ್ಯೂಸಿಕಲ್ ಪ್ರಿಫರೆನ್ಸಸ್ ಕ್ಯಾನ್ ಬಿ ವೆರಿ ವೈಡ್ಲಿ, ಹವೆವರ್ ಐ ಕನಾಟ್ ಫೈಂಡ್ ಟಾಪ್ 10 ಮೆಲೋಡಿ ಸಾಂಗ್ ಬೈ ಚೆಕಿಂಗ್. ಸೊ ಇದು ಹೇಳುತ್ತೆ. ಬಟ್ ವಾಪಸ್ ನೀವು ರೀಜನರೇಟ್ ಮಾಡಿದರೆ ಇಟ್ ವಿಲ್ ಟ್ರೈ ಟು ಗಿವ್ ಯು, ಅಂದರೆ ಅದು ತನ್ನ ಒಂದು ಪ್ರಯತ್ನ ಮತ್ತೆ ಅದೇ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಸೊ ಇನ್ನೊಂದು ಸಾರಿ ರೀಜನರೇಟ್ ಮಾಡಿ ನೋಡೋಣ ಏನು ಹೇಳುತ್ತೆ ಅಂತ. ಸೊ ಅಗೇನ್ ಈ ಥರ ಬರ್ತಾ ಇದೆ. ಸೊ ಮೇ ಬಿ ಕಾಪಿ ರೈಟ್ಸ್ ಆ ಥರ ಎಲ್ಲ ಬರುತ್ತೆ. ಸೊ ಇನ್ನೊಂದು ಕ್ವಶನ್ ಕೇಳೋಣ ಹಂಗಾರೆ. ಓಕೆ, ಸುಮ್ಮನೆ ನೋಡೋಣ. ಪ್ಲೀಸ್ ಟೆಲ್ ಮಿ ಜೋಕ್ ಇನ್ ಕನ್ನಡ. ಬಂತು ನೋಡಿ, ಏನೋ ಒಂದು ಕೊಡ್ತಾ ಇದೆ. ಸೊ ನಿಮಗೆ ಏನು ಬೇಕು ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ ಆ ಸರ್ಚ್ ಎಂಜಿನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸಿಗುವಂಥ ಇನ್ಫಾರ್ಮೇಷನ್ನ ನೀವೇ ಕೂತ್ಕೊಂಡು ಸ್ಟಡಿ ಮಾಡಬೇಕು, ಅದು ಒಳ್ಳೆಯದು. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ನಿಮಗೇನು ಬೇಕೋ ಅಕ್ಯುರೇಟಾಗಿ ಕೊಡುತ್ತೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಮೊದಲನೇ ಹೆಜ್ಜೆ ಅನ್ನೋದಕ್ಕಿಂತ ಈ ಎಲ್ಲ ಒಂದು ಕೆಲಸವನ್ನು ಈಸಿಯಾಗಿ ಮಾಡ್ಕೊಳ್ಳುವಂಥ GPT. ಸೊ ಇಲ್ಲಿಗೆ ನಾನು ಜಸ್ಟ್ ಸ್ಯಾಂಪಲ್ ಆಗಿ ಯೂಸ್ ಮಾಡಿರುವಂಥದ್ದು. ಸೊ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಂತೆ ಇದೇ ಚಾಟ್ GPTಯಿಂದ ಹೇಗೆ ನಾವು ಅದನ್ನು ಉಪಯೋಗಿಸಬೇಕು, ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್
ಕಮೆಂಟ್ ಎನಿಥಿಂಗ್ ಇನ್ಫಾರ್ಮೇಷನ್, ನಿಮ್ಗೆ ಏನಾದ್ರು ಶೇರ್ ಮಾಡುವಂಥ ಒಂದು ಇದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.